ಸೊ ಯಾರೇ ದುಬೈದಾಗ ವಿಸಿಟ್ ವೀಸಾದಾಗ ಅಥವಾ ಜಾಬ್ ಸೀಕರ್ ವೀಸಾ ಅಂತ ಏನು ಕರಿತಿರಲ್ಲ 1 ತಿಂಗಳು, ಅದರಲ್ಲಿಂದ ಬಂದು ಇಲ್ಲಿ ಕೆಲಸ ಹುಡ್ಕ್ಯಾಡಕತ್ತಿದ್ರಿ ಅಂದ್ರೆ ಇಲ್ಲಿ ಒಂದು ಟ್ರಾವೆಲ್ ಏಜೆನ್ಸಿ ಒಳಗೆ ಕೆಲಸ ಐತಿ. ಇದಕ್ಕೆ ನೀವು ಮೇಲ್ ಫಿಮೇಲ್ ಇಬ್ಬರು ಅಪ್ಲೈ ಮಾಡ್ಬೋದು. ಸ್ಯಾಲ್ರಿ 1,500 ದಿರಮಿಂದ 2,000 ದಿರಮ್ ಅಂತ ಹೇಳ್ಯಾರ. ಆಗಲೇ ನಾನು ಮಾತಾಡಿದೆ, ಈಗ ಅವರು ಇಲ್ಲೇ ಹೋದರು. ಸೊ ಯಾರಾದರೂ ಎಟ್ ಪ್ರೆಸೆಂಟ್ ಇಲ್ಲಿ ದುಬೈನಾಗ ಅಥವಾ ಶಾರ್ಜಾದಾಗ ಅಥವಾ ಅಬುದಾಬಿದಾಗ ಇಲ್ಲಿ ಎಲ್ಲರೇ ಇದ್ರಿ ಅಂದ್ರೆ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಡೈರೆಕ್ಟ್ ಹೆಂಗೆ ಅಪ್ಲೈ ಮಾಡ್ಬೋದು, ಹೆಂಗೆ ಅಪ್ಲೈ ಮಾಡ್ಬೋದು, ಕಾಂಟ್ಯಾಕ್ಟ್ ನಂಬರ್ ಐತಿ ಮತ್ತು ಅವ್ರದ್ದು ಇಮೇಲ್ ಐ ಡಿ ಐತಿ, ಕೊಡ್ತೀನಂತ. ಅಲ್ಲಿ ಹೋಗಿ ಅಪ್ಲೈ ಮಾಡಿರಿ. ಯಾರಾದರೂ ಲೈಕ್ ಈ ಇಂಡಸ್ಟ್ರಿ ಒಳಗೆ ಲೈಕ್ ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅಪ್ಲೈ ಮಾಡ್ಬೋದು. ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಏನು ಮಾಡ್ಬೋದು, ನೀವು ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಆದ ಅಂತೇಳಿ ತೋರಿಸ್ಕೋಬೇಕು. ಯಾವ ರೀತಿ ನಿಮ್ದು ಬೇರೆ ಯಾವುದೇ ಎಕ್ಸ್ಪೀರಿಯೆನ್ಸ್ ಇದ್ದರೂ ಅದನ್ನು ಟ್ರಾವೆಲ್ ಇಂಡಸ್ಟ್ರಿಗೆ ರಿಲೇಟ್ ಮಾಡಿ ರೆಸ್ಯೂಮೇನ ಅಪ್ಲೋಡ್ ಮಾಡಿರಿ, ಚಾನ್ಸಸ್ ಜಾಸ್ತಿ ಆಗ್ತದೆ. ಆಮೇಲೆ ಸ್ಯಾಲ್ರಿ ಅಂತೂ ಹೇಳಿದೆ, ಎಲ್ಲಿ ಅಪ್ಲೈ ಮಾಡಬೇಕು, ಈಗ ನಿಮಗೆ ಇಮೇಲ್ ಐ ಡಿ ಕೊಡ್ತೀನಿ. ಮತ್ತೇನು, ಓಕೆ ಇಷ್ಟೇ. ಆಮೇಲೆ ಎಕ್ಸ್ಪೀರಿಯೆನ್ಸ್ ಇದ್ದವ್ರಿಗೆ ಲೈಕ್ ಯಾರ್ದಾರ ಎಕ್ಸ್ಪೀರಿಯೆನ್ಸ್ ಇತ್ತಂದ್ರೆ ಅವ್ರಿಗೆ ಅಡ್ವಾಂಟೇಜ್ ಐತಿ, ಯಾಕಂದ್ರೆ ಎಕ್ಸ್ಪೀರಿಯೆನ್ಸ್ ಇದ್ದವ್ರಿಗೆ ಯೂಶ್ವಲಿ ತೊಗೋತಾರೆ. ಸೊ ಇವರು ವೀಸಾ ಮತ್ತು ಅಕಾಮಿಡೇಷನ್ ಕೊಡ್ತೀನಿ ಅಂತ ಹೇಳಿದ್ರು, ಮತ್ತು ವೀಸಾನು ಮಾಡಿಸ್ಕೊಡ್ತಾರಂತ, ಮತ್ತು ಫುಡ್ ಕೊಡೋಂಗಿಲ್ಲ. ಸೊ ಇಷ್ಟೈತಿ ಕಂಪ್ಲೀಟ್ ರಿಕ್ವೈರ್ಮೆಂಟ್ ಮತ್ತು ಫೆಸಿಲಿಟೀಸ್. ಮತ್ತು ಏನೇನು ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದ್ರೆ ಕಮೆಂಟ್ ಮಾಡಿರಿ. ನಾನು ಡಿಟೇಲ್ ಅವ್ರ ಹತ್ರ ಕೇಳೀನಿ, ಬಟ್ ಈಗ ನೆನಪು ಬರಾಗತ್ತಿಲ್ಲ. ಇಷ್ಟನ ಕೂತು ಅದೇ ಡಿಸ್ಕಸ್ ಮಾಡತ್ತಿದ್ದೆ. ಮೇಲ್ ಫಿಮೇಲ್ ಇಬ್ಬರು ಅಪ್ಲೈ ಮಾಡ್ಬೋದು. ಸೊ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಹಾಕಿರ್ತೀನಿ ನೋಡ್ರಿ, ಅವ್ರದ್ದು ಫೋನ್ ನಂಬರ್. ಸೊ ಇದೇ ಫೋನ್ ನಂಬರ್ ಇಲ್ಲಿ ನೋಡ್ರಿ, ಇಷ್ಟು 2 ನಂಬರ್ದಾವು, ಸ್ಟಾಫ್ ರಿಕ್ವೈರ್ಡ್ ಅಂತ ಹಾಕ್ಯಾರಲ್ಲ. ಸೊ 2 ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ ನಿಮ್ಮ. ಸೊ ಇದು ನಾನು ಮಾಡಾಕತ್ತಿದ್ದೆ ಜಸ್ಟ್ ನಮ್ಮ ಕನ್ನಡ ಪೀಪಲ್ಗೆ, ಕರ್ನಾಟಕದಲ್ಲಿ ಇದ್ದವ್ರು ಅಥವಾ ಕರ್ನಾಟಕದವ್ರು ಇಲ್ಲಿಗೆ ಬಂದಿರ್ತೀರಿ, ಜಾಬ್ ಹುಡ್ಕಾಕತ್ತಿರ್ತೀರಿ. ಭಾಳ ಜನ ನನಗೆ ಇನ್ಸ್ಟಾಗ್ರಾಮ್ದಾಗ ಮೆಸೇಜ್ ಮಾಡಿದ್ರಿ. ಸೊ ಒಬ್ಬೊಬ್ಬರಿಗೆ ನಾನು ಮೆಸೇಜ್ ಮಾಡಿ ಇಲ್ಲಿ ಐತಿ ಅಪ್ಲೈ ಮಾಡಿರಿ ಅಥವಾ ನಿಮ್ಮ ಕ್ವಾಲಿಫಿಕೇಷನ್ ಏನು ಅಂತ ಕೇಳೋದಾಗಂಗಿಲ್ಲ, ಅದಕ್ಕೆ ವಿಡಿಯೋ ಮಾಡಾಕತ್ತೀನಿ. ಸೊ ನೀವು ಎಲಿಜಿಬಲ್ ಇದ್ರಿ ಅಂದ್ರೆ ಅಪ್ಲೈ ಮಾಡಿರಿ, ಎಲಿಜಿಬಲ್ ಇಲ್ಲ ಅಂದ್ರೆ ಒಂದು ಲೈಕ್ ಮಾಡಿರಿ. ಇದೇ ಥರದ್ದು ನನಗೆ ಯಾವ್ಯಾರ ಗೊತ್ತಿದ್ವು ಅಂದ್ರೆ ನಾನು ಜಾಬ್ಸ್ಗಳು ಯಾವ್ಯಾರ ನನಗೆ ಗೊತ್ತಿದ್ವು ಅಥವಾ ನನಗೆ ನನ್ನ ಕಣ್ಣಿಗೆ ಬಿದ್ದಿವು ಅಂದ್ರೆ ಅವನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಎಲ್ಲರಿಗೂ ಹೆಲ್ಪ್ ಆಗೋ ಥರ. ಹಾಗೇನು ಇದು ನಾನು ಮಾಡಾಕತ್ತಿದ್ದು ಜಸ್ಟ್ ಹೆಲ್ಪ್ ನಮ್ಮ ಕರ್ನಾಟಕದವ್ರಿಗೆ, ಕನ್ನಡದವರಿಗೆ, ಮತ್ತೇನು ಅಷ್ಟೇ. ಸೊ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರಿ ಅಂದ್ರೆ ನನ್ನ ಹೆಸರು ಲಕ್ಷ್ಮೀಪುತ್ರ. ನಾನು ದುಬೈ ಜಾಬ್ಸು ಮತ್ತು ಕರಿಯರ್ ರಿಲೇಟೆಡ್ ವೀಡಿಯೋಸು ಮಾಡ್ತಾ ಇರ್ತೀನಿ. ನಾನು ಯಾಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಾಕತ್ತೀನಿ ಅಂದ್ರೆ ಭಾಳಷ್ಟು ನಾವು ನೋಡೀವಿ, ಲೈಕ್ ಏಜೆಂಟ್ ಥ್ರೂ ಬರೋದು, ಕನ್ಸಲ್ಟೆನ್ಸಿ ಥ್ರೂ ಬರೋದು, ಎಲ್ಲೋ ಒಂದು ಕಡೆ ಅಬುದಾಬಿದ ಯಾವುದೋ ಒಂದು ಮೂಲ್ಯಾಗ ಅಥವಾ ಶಾರ್ಜಾದ ಯಾವುದೋ ಒಂದು ಏನಂತಾರೆ ಹಳ್ಳಿಯಲ್ಲಿ ಕೆಲಸ ಇರ್ತಾವೆ ಮೇನ್ ಸಿಟಿ ಒಳಗೆ ಅಂಥೇಳಿ ನಿಮ್ಮನ್ನು ನಂಬಿಸಿ ಕರ್ಕೊಂಬಂದು ನೀವು ದೂರ ಕೆಲಸ ಮಾಡ್ಸಕ್ಕೆ ಕಳಿಸ್ತಾರೆ. ಈ ಥರದ್ದು ಮೋಸಗಳು ನಡೆಯಕತ್ತಾವೆ, ಭಾಳಷ್ಟು ನಡೆಯಕತ್ತಾವೆ. ಆಮೇಲೆ ರೀಸೆಂಟಾಗಿ ಕೆಲವು ವಿಡಿಯೋಗಳು ನೋಡಿದೆ ನಾನು ಕನ್ನಡದಲ್ಲಿ, ನಮಗೆ ಮಾರ್ಕೊಂಬಿಟ್ರು ಅಂತೇಳಿ ಹಿಂಗೇನೋ ವಿಡಿಯೋ ಬರ್ತದೆ. ಅಂತೆಲ್ಲ ಆಗಬಾರ್ದು. ನೀವೇ ಡೈರೆಕ್ಟಾಗಿ ನಿಮ್ಮ ಸ್ವಂತ ಬುದ್ಧಿ ಉಪಯೋಗಿಸಿ ನೀವೇ ಅಪ್ಲೈ ಮಾಡಿ ಡೈರೆಕ್ಟಾಗಿ ಜಾಬ್ ಪಡ್ಕೋಬೇಕು. ನಿಮಗೆ ಯಾವುದೇ ರೀತಿಯಾದ ಮೋಸ ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನಿಂದ ನಾನು ಈ ಥರ ಇರೋ ರಿಕ್ವೈರ್ಮೆಂಟ್ಸ್ ಏನದಾವಲ್ಲ ಅದ್ರದ್ದು ವಿಡಿಯೋ ಮಾಡಿ ಹಾಕಾಗತ್ತೀನಿ. ಸೊ ಇದಾಗಿತ್ತು ಒಂದು ಈ ಜಾಬ್ ರಿಕ್ವೈರ್ಮೆಂಟ್ ರಿಲೇಟೆಡ್. ಅದೇ ಥರ ನನ್ನ ಯಾವ ಕಣ್ಣಿಗೆ ಬೀಳ್ತಾವ ಅಂಥದ್ರದ್ದು ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ನಿಮಗೆ ಇದರಲ್ಲಿ ಆಸಕ್ತಿ ಅಥವಾ ಯಾರು ಜಾಬ್ ಹುಡ್ಕಾಗತ್ತಿದ್ರಿ ಅಥವಾ UAE ರಿಲೇಟೆಡ್ ಏನಾದರೂ ನಿಮಗೆ ಆಸಕ್ತಿ ಇತ್ತಂದ್ರೆ ನೀವು ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಸೊ ಮತ್ತು ಮುಂದಿನ